ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಕಳ್ಳಾಟ ಒಂದೆರಡಲ್ಲ. ವಿಜಯ್ ಕುಮಾರ್ ಕಚೇರಿಗೆ ಬರೋದು ವಾರಕ್ಕೊಮ್ಮೆ ಮಾತ್ರ ಅಂತೆ ನೋಡಿ. ಉಪ ತಹಶೀಲ್ದಾರ್ ಸಾಹೇಬರು ತಮ್ಮ ಕಚೇರಿಗೆ ಬರೋದಕ್ಕೆ ಪಾಪ ಅವರಿಗೆ ಮನಸ್ಸೇ ಇಲ್ಲ. ಅವರು ಬರೋದೇ ವಾರಕ್ಕೊಮ್ಮೆ ಮಾತ್ರವಂತೆ. ವಾರದಲ್ಲಿ ಒಂದು ದಿನ ಬರ್ತಾರಂತೆ ಕಚೇರಿಗೆ. ಇನ್ನು ಉಳಿದಂಗೆ ಅವರ ಖಾಸಗಿ ಬ್ರೋಕರ್ ಇದಾನಲ್ಲ, ಆತನೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾನೆ. ತಿಂಗಳಿಗೆ 3 ರಿಂದ 4 ದಿನ ಮಾತ್ರ ಆಫೀಸಿಗೆ ಬರ್ತಾರಂತೆ ಸಾಹೇಬ್ರು. ಪ್ರೈವೇಟ್ ಬ್ರೋಕರ್ ನೇಮಿಸಿರೋ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಬ್ರೋಕರ್ನಿಂದ ಎಲ್ಲಾ ಸರ್ಕಾರಿ ದಾಖಲೆಯನ್ನ ತರಿಸ್ಕೊಳ್ತಾರಂತೆ. ಈ ಉಪ ತಹಶೀಲ್ದಾರ್ ಬ್ರೋಕರ್ನಿಂದಲೇ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾರಂತೆ. ಉಪ ತಹಶೀಲ್ದಾರ್ ಏಜೆಂಟ್ನಂತೆ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ ಖಾಸಗಿ ವ್ಯಕ್ತಿ. ಪ್ರತಿದಿನ ಉಪ ತಹಶೀಲ್ದಾರ್ ಕೊಠಡಿಯಲ್ಲಿ ಈತನಿಗೇನು ಕೆಲಸ? ಪರಶುರಾಮ್ ಕೋಲಕಾರ್ ಎಂಬ ಖಾಸಗಿ ವ್ಯಕ್ತಿ ಪರಶುರಾಮ್ ಕೋಲಕಾರ್ ಅವರನ್ನ ಇಟ್ಟು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರ. ಹಾಗಾದ್ರೆ ಪ್ರತಿದಿನ ಕಚೇರಿಯ ದಾಖಲೆಗಳು ಉಪ ತಹಶೀಲ್ದಾರ್ಗೆ ಹೋಗ್ತಾ ಇರೋದು ಹೇಗೆ? ಬ್ರೋಕರ್ ಇಟ್ಕೊಂಡು ಡೀಲ್ ಮಾಡ್ತಾ ಇದ್ದಾರ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್. ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಕಳ್ಳಾಟ ಒಂದೆರಡಲ್ಲ ಬಿಡಿ. ಇವರು ವಾರಕ್ಕೂ 1 ದಿನ ಮಾತ್ರ ಕಚೇರಿಗೆ ಬರ್ತಾರೆ. ಇನ್ನುಳಿದಂಗೆ ಎಲ್ಲ ಕೆಲಸಗಳು ಏನೇನು ಡಾಕ್ಯುಮೆಂಟ್ ಇರ್ತಾವಲ್ಲ ಇದೆಲ್ಲವನ್ನು ಕೂಡ ಈ ಪರಶುರಾಮ್ ಅನ್ನೋ ಬ್ರೋಕರ್ ಇದಾನಲ್ಲ, ಖಾಸಗಿ ಬ್ರೋಕರ್, ಆತನಿಂದ ತರಿಸಿಕೊಳ್ತಾರಂತೆ. ನಿಮಗೆ ನಾವು ಫೋಟೋಗಳಲ್ಲಿ ತೋರಿಸ್ತಾ ಇದ್ದೀವಿ. ಬ್ರೋಕರ್ ಪರಶುರಾಮ್ ಕೋಲಕಾರ್ ಫೋಟೋ ನೋಡಬಹುದು. ಇಷ್ಟೊತ್ತು ನೀವು ವಿಜಯ್ ಕುಮಾರ್ ವಾಲಿಕಾರ್ ಉಪ ತಹಶೀಲ್ದಾರ್ ಫೋಟೋವನ್ನ ನೋಡ್ತಾ ಇದ್ರಿ. ಇಬ್ಬರನ್ನು ಒಟ್ಟಿಗೆ ತೋರಿಸ್ತಾ ಇದ್ದೀವಿ, ಕಣ್ ತುಂಬ್ಕೊಂಡ್ಬಿಡಿ. ಇವರು ಹೆರೆ ಬಾಗೇವಾಡಿಯಲ್ಲಿ ಪ್ರತಿನಿತ್ಯ ಉಪ ತಹಶೀಲ್ದಾರ್ ಕಚೇರಿಯಲ್ಲಿ ಕಾಣಿಸಿಗುವಂತ ವ್ಯಕ್ತಿ. ಅಲ್ಲಿ ಯಾರನ್ನೇ ಕೇಳಿದ್ರು ಕೂಡ ಹೇಳ್ತಾರೆ, ಹೌದು ಇದೇ ಪರಶುರಾಮ್ ಕೋಲಕಾರ್, ಯಾವಾಗಲೂ ಕೂಡ ಉಪ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಇರ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹಿರೇ ಬಾಗೇವಾಡಿಯ ಜನ ಹೇಳ್ತಾರೆ. ಸೊ ಈ ವ್ಯಕ್ತಿ ಅಲ್ಲಿ ಇವರಿಗೋಸ್ಕರ ದುಡಿತಾ ಇರೋದು, ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಅವ್ರಿಗೋಸ್ಕರ. ಸರ್ಕಾರ ಈ ವಿಜಯ್ ಕುಮಾರ್ ಅವ್ರಿಗೆ ಸ್ಯಾಲರಿ ಕೊಡುತ್ತೆ. ಈ ವಿಜಯ್ ಕುಮಾರ್ ಅವರು ಮಾತ್ರ ಬ್ರೋಕರ್ನ ಇಟ್ಕೊಂಡಿದ್ದಾರೆ. ಅವ್ರು ಮಾತ್ರ ಅಲ್ಲಿ ಒಂದೇ 1 ದಿನ ಬರ್ತಾರೆ. ಆ ಕಚೇರಿಯಲ್ಲಿ ಮಾತ್ರ ಏನೇನೂ ಇಲ್ಲ. ಅಲ್ಲೇನಾದರೂ ಕಾಣಿಸ್ತಾ ಇದೆಯಾ ನೋಡ್ಬೋದು. ಈಗ ನಾವು ಸರ್ಕಾರಿ ಕಚೇರಿಗಳಿಗೆ ಸಾಮಾನ್ಯವಾಗಿ ಹೋದಾಗ ಅವ್ರ ಟೇಬಲ್ಗಳ ಮುಂದೆ ಈ ತಹಶೀಲ್ದಾರ್ಗಳು ಉಪ ತಹಶೀಲ್ದಾರ್ಗಳ ಟೇಬಲ್ಗಳ ಮುಂದೆ ಒಂದಿಷ್ಟು ರಾಶಿ ಫೈಲ್ಸ್ಗಳನ್ನು ನೋಡ್ತಾ ಇರ್ತೀವಿ, ಡಾಕ್ಯುಮೆಂಟ್ಸ್ನ ನೋಡ್ತಾ ಇರ್ತೀವಿ, ಕಡತಗಳನ್ನು ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಏನಾದರೂ ಕಾಣಿಸ್ತಾ ಇದೆಯಾ ನೋಡ್ಬೋದು ನೀವು. ಅದೇನು ನೀರಿನ ಡಬ್ಬ ಇದೆ. ಎಸ್ ನೋಡಿ, ಈಗ ರಿಜಿಸ್ಟರ್ ಬುಕ್ ಇದು ಖಾಲಿ ಹೊಡಿತಾ ಇದೆ ನೋಡಿದ್ರ? ಅಲ್ಲೇನಾದರೂ ಕಾಣಿಸ್ತಾ ಇದೆಯಾ? ಸೈನ್ ಕೂಡ ಮಾಡಲ್ಲ ರೀ. ಬಂದ್ರೆ ತಾನೇ ಸೈನ್ ಮಾಡೋದಕ್ಕೆ. ಹಾಜರಾತಿ ಅದು. ಸೊ ಹಾಜರಾತಿ ಪುಸ್ತಕವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಏನೇನು ಇಲ್ಲ ಅಂದ್ರೆ ಅಲ್ಲಿ ಹಾಜರಾತಿ ಅನ್ನೋದೇ ಇಲ್ಲ. ಅವ್ರು ಬಂದು ಸೈನ್ ಮಾಡಿದ ದಿನಾನೇ ಇಲ್ಲ. ವಾರಕ್ಕೊಮ್ಮೆ ಬರ್ತಾರಂತೆ. ಅವತ್ತು ಮಾಡಿದ್ರು ಇಲ್ಲ ಅಂದ್ರೆ ಇಲ್ಲ. ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ? ಯಾರಾದ್ರೂ ಹಿರಿಯ ಅಧಿಕಾರಿಗಳು ಬಂದು ನೋಡ್ತಾರಾ? ಇಲ್ಲ, ನೋಡಲ್ಲ ಯಾರು. ಹಂಗಾಗಿ ಅವ್ರಿಗೆ ಇಷ್ಟು ಧೈರ್ಯ. ಮನೆಯಲ್ಲೇ ಇರ್ತಾರೆ, ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆಗೆ ಇರ್ತಾರೆ. ಸೊ ಬ್ರೋಕರ್ನ ಇಟ್ಕೊಂಡಿದ್ದಾರೆ. ಸೊ ಏನ್ ಕೆಲಸ ಆಗ್ಬೇಕು ಆತನಿಂದಲೇ ಮಾಡಿಸ್ತಾರೆ. ಇದಂತೂ ಸ್ಪಷ್ಟ. ಇದು ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರ ಕರ್ಮಕಾಂಡ. ಇದು ಬ್ರೋಕರ್ನಿಂದ ಎಲ್ಲಾ ಸರ್ಕಾರಿ ದಾಖಲೆಗಳನ್ನ ತರಿಸ್ಕೊಳ್ತಾರೆ ಇವರು. ನೋಡಿ, ಉಪ ತಹಶೀಲ್ದಾರ್ ಅವರ ಕಚೇರಿಯನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಇದಾರ ಸಾಹೇಬರು ಅಂತ ನೋಡೋದಕ್ಕೆ ಹೋದ್ರೆ ನಮ್ಮ ಟೀಮು, ಅಲ್ಲಿ ಸಾಹೇಬ್ರು ಇರಲ್ಲ ಅಲ್ಲಿ. ಎಷ್ಟು ದಿನಕ್ಕೊಂಬರ್ತಾರೆ? ಡೈಲಿ ಬರ್ತಾರ ಉಪ ತಹಶೀಲ್ದಾರ್ ಅವರು ಅಂತ ಕೇಳಿದ್ರೆ, ಇಲ್ಲ ಸರ್, ಅವ್ರು ಯಾವಾಗ ನೋಡಿದ್ರು ಸಿಗೋದೇ ಇಲ್ಲ ನಮ್ಮ ಕೈಗೆ. ಅವ್ರು ಬರೋದು ಯಾವಾಗೋ ಹೋಗೋದು ಯಾವಾಗೋ ನಮಗೆ ಗೊತ್ತೇ ಆಗಲ್ಲ. ವಾರಕ್ಕೊಮ್ಮೆ ಬರ್ತಾರಂತೆ, ಅದು ಯಾವತ್ತಂತ ನಮಗೂ ಗೊತ್ತಿರಲ್ಲ ಅಂತ ಹೇಳಿ ಅಲ್ಲಿನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಒಂದು ಬ್ರೇಕ್ ತೆಗೆದುಕೊಳ್ತೀವಿ. ಬ್ರೇಕ್ನ ನಂತರ ಅಸಲಿ ಪಿಕ್ಚರ್ ನಿಮಗೆ ತೋರಿಸ್ತೀವಿ. ಏನು ಗೊತ್ತಾ, ಈ ಪರಶುರಾಮ್ ಕೋಲಕಾರ್ ಇದಾನಲ್ಲ ಬ್ರೋಕರ್, ಆತ ನಮ್ಮ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಗೆ ಸಿಕ್ಕಾಕೊಂಡಿದ್ದಾನೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತೀವಿ. ಹೆಂಗಿದೆ ಅಂದ್ರೆ ಮಜಾ ಅದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.